ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸೊ ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ, ಭೂಮಿ ಮತ್ತು ಅಜಿತು ಒಂದೇ ರೂಮಲ್ಲಿ ಇರೋಕ್ಕೆ ಇಷ್ಟಪಡ್ತಾರಾ ಅಥವಾ ಭೂಮಿ ಆತಂಕನೇ ಬೇರೆ ಆಗಿದೆ, ಆ ಆತಂಕಕ್ಕೆ ಭೂಮಿ ಏನಾದರೂ ಪರಿಹಾರ ಹುಡ್ಕೊಳ್ತಾಳ ನೋಡೋಣ ಈ ವಿಡಿಯೋದಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಭೂಮಿ ಮನೆಗೆ ಬರ್ತಾಳೆ. ಬಂದಾಗ ಎಲ್ಲರೂ ತುಂಬ ಖುಷಿಯಿಂದ ಭೂಮಿನ ವೆಲ್ಕಮ್ ಮಾಡ್ತಾರೆ. ಸೊ ಖುಷಿಯಿಂದ ಮಾತಾಡ್ತಾರೆ. ಭೂಮಿ ಏನಂತಂದರೆ ಒಬ್ಬೊಬ್ಬರನ್ನೇ ಸೀರಿಯಲ್ ಆಗಿ ಅಜ್ಜಿ ಹೇಗಿದ್ದೀರಾ, ಅತ್ತೆ ಹೇಗಿದ್ದೀರಾ, ಮಾವ ಹೇಗಿದ್ದೀರಾ ಅಂತ ಹೇಳ್ಬಿಟ್ಟು ಸೀರಿಯಲ್ ಪ್ರಕಾರ ಒಬ್ಬೊಬ್ರು ಮಾತಾಡ್ಸ್ಕೊಂಡು ಹೋಗ್ತಾಳೆ. ಸೊ ಮಾತಾಡ್ಸ್ಕೊಂಡು ಹೋದಾಗ ಏನಂತಂದರೆ ಒಬ್ಬೊಬ್ಬರು ಕೂಡ ಒಂದೊಂದು ಬ್ಯೂಟಿಫುಲ್ ಆದಂಥ ವರ್ಡನ್ನು ಹೇಳ್ತಾರೆ. ಸೊ ರಮಣ ಅವರು ಹೇಳ್ತಾರೆ, ನೀನು ಹೋದಾಗ ಈ ಮನೆ ಕತ್ಲೆ ಥರ ಅನಿಸ್ತಿತ್ತು, ಮತ್ತು ಬೆಳಗ್ಗೆ ಥರ ವಾಪಸ್ ಬಂದೆ ಭೂಮಿ ಅಂತ ಹೇಳ್ತಾರೆ. ಸಂಗೀತ ನನ್ನ ಖುಷಿಗಂತೂ ಬರವೇ ಇಲ್ಲ. ಅಜ್ಜಿ ಕೂಡ ಅಷ್ಟೇ, ಅಜ್ಜಿ ಹೇಗಿದ್ದೀರಾ ಅಂತ ಕೇಳ್ತಾಳೆ. ಇಷ್ಟು ದಿನ ಹೇಗಿದ್ನೋ ಏನೋ ಗೊತ್ತಿಲ್ಲ ಭೂಮಿ, ಈಗ ನೀನು ಬಂದಿಯಲ್ಲ ಆರಾಮಾಗಿರ್ತೀನಿ ನೋಡು, ಆರಾಮಾಗಿದ್ದೀನಿ ಅಂತ ಹೇಳ್ಬಿಟ್ಟು ಅಜ್ಜಿ ಕೂಡ ಹೇಳ್ತಾರೆ. ಇನ್ನು ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಿರ್ತಾರೆ. ಭಾಗ್ಯಮ್ಮ ಕೂಡ ಅಷ್ಟೇ. ಭಾಗ್ಯಮ್ಮ ನೀನು ಹೇಗಿದೆಯಾ ಅಂದಾಗ ಭೂಮಿ, ಇಂಥ ಬಂಗಾರದಂಥ ಮನೆ, ತಾಯಿ ಥರ ಇರೋ ಅತ್ತೆ, ಇಷ್ಟು ಒಳ್ಳೆ ಕುಟುಂಬ, ಇನ್ನು ಹೇಗಿದೆಯಾ ಅಂತ ಕೇಳ್ತೀಯಲ್ಲ, ನನ್ನ ಅಳಿಯ ನನಗೋಸ್ಕರ ಕಷ್ಟಪಟ್ಟು ನನ್ನನ್ನು ನಿರಪರಾಧಿ ಅಂತ ಬಿಡುಗಡೆ ಮಾಡ್ಕೊಂಡು ಬಂದರು. ಇನ್ನು ಮುಂದೆ ನನಗೇನಿದೆ ಚಿಂತೆ ಹೇಳು, ಜೊತೆಗೆ ತಮ್ಮದೇ ಆದ ಮನೆಗೆ ಕೂಡ ಕರ್ಕೊಂಡು ಬಂದರು. ಇಂಥ ಬೀಗರನ್ನ ಪಡೆಯೋಕ್ಕೆ ನಾವು ಅದೃಷ್ಟ ಮಾಡಿದ್ವಿ ಅಂತ ಹೇಳಿ ಬೀಗರ ಬಗ್ಗೆ ಕೂಡ ಹೊಗಳುತ್ತಾರೆ. ನಚ್ಚಿ ಇದ್ದವನು ಅಲ್ಲೇ ನಿಂತಿರ್ತಾನೆ. ಅಂಜು ಹೇಗಿದೆ ಅಂದಾಗ ನಾನು ಚೆನ್ನಾಗಿದ್ದೀನಕ್ಕ ಅಂತ ಹೇಳ್ತಾಳೆ. ಸರಿ ಆಯಿತು, ಮತ್ತೆ ಏನಪ್ಪ ಅಂತಂದರೆ ಅಲ್ಲ ಅದಕ್ಕೆ ಎಲ್ಲರೂ ಮಾತಾಡ್ತಿದ್ದೀರಾ, ನನ್ನ ಮರ್ತು ಬಿಟ್ರೆ ಹೇಗೆ ಅಂದಾಗ, ಅಯ್ಯೋ ನಚ್ಚಿ ನಿನ್ನ ಮರೆಯೋಕ್ಕೆ ಸಾಧ್ಯನಾ, ಮೈದು ಅಂತ ಕರೀತಾರೆ. ನಚ್ಚಿ ಅನ್ನೋದಿಲ್ಲ ಅವರು, ಮೈದು ಅಂತ ಹೇಳ್ಬಿಟ್ಟು ಅವ್ರನ್ನ ಕೂಡ ಹಗ್ ಮಾಡ್ತಾರೆ. ಸರಿ ಆಯಿತು, ಬಲ್ಗಲಿಟ್ಟು ಒಳಗೆ ಬಾ ಭೂಮಿ ಅಂತ ಹೇಳ್ಬೇಕು, ಮನೆಗೆ ಹೋಗೋಣ ಅನ್ನೋಗ ಅಜಿತ್ಗೆ ಒಂದು ಕಾಲ್ ಬರುತ್ತೆ. ಇಲ್ಲ ನಾನು ಅರ್ಜೆಂಟಾಗಿ ಏನಂದರೆ ಸ್ಟೇಷನ್ಗೆ ಹೋಗಬೇಕು ಅಂದಾಗ, ಅಲ್ಲ ಕಣೋ ಒಳಗಡೆ ಬಾರೋ, ಭೂಮಿ ಕೂಡ ಬಲ್ಗಾಲಿಟ್ಟು ಒಳಗೆ ಬರ್ತಾಳೆ ಅಂತ ಈ ರೀತಿ ಮಾತಾಡ್ತಿರ್ಬೇಕಾದ್ರೆ, ಅಮ್ಮ ನಾನು ಒಂಚೂರು ಅರ್ಜೆಂಟ್ ಕೆಲಸ ಇದೆ, ನಾನು ಹೋಗಲೇಬೇಕು ಅಂತ ಹೇಳ್ತಾರೆ. ಸರಿ ಅಂತ ಸುಮ್ಮನಾಗ್ತಾರೆ. ಈ ಕಡೆ ಭೂಮಿನ ಬಲ್ಗಾಲಿಟ್ಟು ಒಳಗಡೆ ಕೂಡ ಕರೀತಾರೆ. ಆಮೇಲೆ ಭೂಮಿಗೆ ಒಂದು ಮಾತು ಹೇಳ್ತಾರೆ. ಏನಪ್ಪ ಅಂತಂದರೆ, ಸಂಗೀತ ಅವರು, ಭೂಮಿ ನಾನು ಹರಕೆ ಮಾಡ್ಕೊಂಡಿದ್ದೆ, ನಿಂದು ಎಲ್ಲ ಕೆಲಸನೂ ಸರಾಗವಾಗಿ ಆದರೆ ಅವಳು ಬಂದ ತಕ್ಷಣ ಅವಳ ಕೈಯಿಂದನೇ ನಿನಗೆ ತುಪ್ಪದ ದೀಪ ಹಚ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ, ನೀನು ತುಪ್ಪದ ದೀಪ ಹಚ್ಚು ಅಂತ ಹೇಳ್ತಾರೆ. ಸರಿ ಆಯಿತು ಅತ್ತೆ ಅಂತ ಹೇಳಿ ಭೂಮಿ ಕೂಡ ಒಪ್ಕೋತಾಳೆ. ಬಲ್ಗಾಲಿಟ್ಟು ಒಳಗೆ ಹೋಗ್ತಾಳೆ. ಈ ಡ್ರೆಸ್ಸಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದೆಯಾ ಭೂಮಿ ಅಂತ ಹೇಳ್ತಾರೆ. ಭಾಗ್ಯಮ್ಮ ಕೂಡ ಕಣ್ಣೀರು ಹಾಕ್ತಾಳೆ. ಯಾಕೆ ಅಂತಂದರೆ, ನಿಮ್ಮ ಅಪ್ಪ ಇದ್ದಿದ್ರೆ ತುಂಬ ಖುಷಿ ಪಡೋರು ಈ ಡ್ರೆಸ್ಸಲ್ಲಿ ನೋಡಿಬಿಟ್ಟು, ಅಂತೂ ಸಾಧಿಸ್ಬಿಟ್ಟೆ ಮಗಳೇ ನೀನು ಅಂತ ಹೇಳ್ಬಿಟ್ಟು. ತಾಯಿ ಅಲ್ಲದೆ ಇದ್ದರೂ ಕೂಡ ಸಾಕಿ ಬೆಳೆಸಿ ಸಾಕಿ ಬೆಳೆಸಿ ಆಡಿಸಿದಂಥ ತಾಯಿ ಅಲ್ವಾ. ಸೊ ಅಷ್ಟೇ ಮಮಕಾರ ಪ್ರೀತಿ ಅವ್ರ ಅಮ್ಮನಿಗೂ ಕೂಡ ಇರುತ್ತೆ. ಅವರು ಕೂಡ ಮಾತಾಡ್ತಾರೆ. ಸೊ ಈ ರೀತಿ ಎಲ್ಲ, ಅಯ್ಯೋ ಭಾಗ್ಯಮ್ಮ ಯಾಕೆ ಕಣ್ಣೀರಾಗ್ತಾ ಇದ್ದೀರಾ, ನಮ್ಮ ಭೂಮಿ ನಿಜಕ್ಕೂ ಅವಳು ಸಾಧನೆ ಕೂಡ ಮಾಡಿದ್ದಾಳೆ, ಎಲ್ಲ ಅವ್ರ ತಂದೆ ಆಸೆ ಕೂಡ ನೆರವೇರಿಸಿದ್ದಾಳೆ. ಆದರೆ ಇನ್ನೊಂದು ನನ್ನ ಆಸೆ ಇದೆ ಅಂದ ತಕ್ಷಣ, ಏನತ್ತೆ ಅದು ಅಂತ ಕೇಳ್ತಾಳೆ. ಅದೇ ಮೊಮ್ಮಗು ಅಂತ ಸನ್ನೆ ಮಾಡಿ ತೋರಿಸ್ತಾಳೆ. ಅದಕ್ಕೇನು ಅವಸರ ಅಕ್ಕ, ಈಗ ತಾನೇ ಅಪಾಯಿಂಟ್ ಆಗಿದ್ದಾಳೆ, ಜಾಬ್ ಅದು ಮಾಡಲಿ, ಅವಳು ಇನ್ನೂ ಕೆಲ್ಸಕ್ಕದು ಹೋಗಲಿ ಅಂತ ಶ್ರವಣ್ ಹೇಳ್ತಾರೆ. ಶ್ರವಣ್ ಹೇಳಿದಾಗ ಎಲ್ಲರೂ ಕೂಡ, ಅಯ್ಯೋ ಅದೇಗಾಗುತ್ತೆ, ಕೆಲಸದ ಜೊತೆ ಮನೆ ಸೊಸೆಯಾಗೂ ನಡ್ಕೋಬೇಕಲ್ವಾ, ನನಗೂ ತುಂಬ ಆಸೆ ಇದೆ, ನಿಮ್ಮತ್ತೆ ಹೇಗೆ ಆಸೆ ಪಡ್ತಿದ್ದಾರಲ್ವಾ ಹಾಗೆ ನನಗೂ ಕೂಡ ಆಸೆ ಇದೆ ಅಂತ ಹೇಳ್ಬಿಟ್ಟು ಯಾರಂತಾರೆ, ಭಾಗ್ಯಮ್ಮ ಕೂಡ ಅಂತಾಳೆ. ಅಂದಾಗ ಮತ್ತೇನಾಗುತ್ತೆ ಅಂತಂದರೆ, ಎಲ್ಲರೂ ಹೀಗೆ ಮಾತಾಡ್ತಿರ್ತಾರೆ ಒಬ್ಬರಿಂದ ಒಬ್ಬರು ನಿನಗೋಸ್ಕರ ನಚ್ಚಿ ಕೂಡ ವೆಯ್ಟ್ ಮಾಡ್ತಿದ್ದಾರೆ ಅಲ್ವಾ ಅಂಜು, ನಚ್ಚಿ ಅಂತ ಹೇಳಿದ ತಕ್ಷಣ, ಹೌದು ಮತ್ತು ಅಣ್ಣ ಅತ್ತಿಗೆ ನಿಮ್ಮ ದಾರಿ ಕ್ಲಿಯರ್ ಮಾಡಿದ್ರೆ ಮುಂದೆ ಅವರು ಕೂಡ ಕ್ಲಿಯರ್ ಮಾಡ್ಕೋತಾರೆ ಅಂತ ಹೇಳ್ಬಿಟ್ಟು ಒಬ್ಬೊಬ್ಬರು ಒಂದೊಂದು ಮಾತಾಡ್ತಿರ್ಬೇಕಾದ್ರೆ ಈ ದೇವ ಏನು ಸುಮ್ಮನೆ ಇರ್ತಾಳ. ಹೌದೌದು, ಯಾವ ಕಾಲಕ್ಕೆ ಏನಾಗಬೇಕು ಅದು ಆಗ್ಬಿಡ್ಬೇಕು, ಕಾಲಕ್ಕೆ ಇಲ್ಲ ಅಂದರೆ ವಯಸ್ಸಾದ್ಮೇಲೆ ಅಮ್ಮ ಬದಲು ಅಜ್ಜಿ ಅಂತ ಕರೆಯೋದು, ಅಪ್ಪ ಬದಲು ತಾತ ಅಂತ ಕರೆಯೋದು ಆಗಂಗೆ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಒಂದು ಕೆಟ್ಟದಾಗಿ ಜೋಕ್ ಕೂಡ ಮಾಡ್ತಾರೆ ದೇವಯಾನಿಯವರು. ಸೊ ಇದೆಲ್ಲ ಆದಮೇಲೆ ಭಾಗ್ಯಮ್ಮ ಕೂಡ ಏನಪ್ಪ ಅಂತಂದರೆ ಎಮೋಷ್ನಲ್ ಆಗಿ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಆ ಎಮೋಷ್ನಲ್ ಮಾತು ಏನಪ್ಪ ಅಂತಂದರೆ, ನಾನು ಜೈಲಲ್ಲಿದ್ದಾಗ ಗಂಡನ ಕೊಲೆ ಮಾಡೋದವಳು, ಬಂದು ಬಳಗ ಎಲ್ಲ ಬರೋರು, ಇವಳೇ ಹಿಂಗೆ, ಇವಳ ಮಗಳು ಹೆಂಗೆ ಏನು ಅಂತ ಮಾತಾಡ್ತಿದ್ರು. ನಿಮಗೆ ಮೊಮ್ಮಗ ಹುಟ್ಟಿದ್ರೆ ಬರೀ ಸಂತೋಷ ಆಗುತ್ತೆ, ಇದ್ರಲ್ಲಿ ನನ್ನ ಸ್ವಾರ್ಥ ಕೂಡ ಇದೆ ಅಂದ ತಕ್ಷಣ, ಏನು ಭಾಗ್ಯಮ್ಮ ಅದು ಅಂತ ಫುಲ್ಲು ಶಾಕ್ ಆಗ್ತಾರೆ. ಏನು ಅಂತಂದರೆ, ಬಂದವರೆಲ್ಲ ಬಂದು ಬಳಗ ಏನೆಲ್ಲ ಮಾತಾಡೋಗ್ತಿದ್ರು, ಅವ್ರ ಮುಂದೆ ನನ್ನ ಮೊಮ್ಮಗನ ಕರ್ಕೊಂಡು ಹೋಗ್ಬಿಟ್ಟು, ನನ್ನ ಮಗಳು ಇಂಥ ಮನೆಗೆ ಸೊಸೆಯಾಗಿದ್ದಾಳೆ, ನನ್ನ ಮೊಮ್ಮಗ ಬಂದಿದ್ದಾನೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೋಬೇಕು, ಇದು ನನ್ನ ಆಸೆ ಭೂಮಿ ಅಂತ ಹೇಳ್ತಾರೆ. ಭೂಮಿ ಅಲ್ಲಿಗೆ ತಲೆ ಅಲ್ಲಾಡಿಸ್ತಾಳೆ. ಬರೀ ತಲೆ ಅಲ್ಲಾಡಿಸಿದ್ರೆ ಸಾಲದು, ಆದಷ್ಟು ಬೇಗ ನಾನೇ ನಿನ್ನ ಕೆಲಸ ಬಿಡು ಅಂತ ಇಲ್ಲಮ್ಮ, ಕೆಲಸದ ಜೊತೆ ಈ ಮನೆ ಸೊಸೆಯಾಗಿ ಕೂಡ ನಡ್ಕೋಬೇಕು ಆಯಿತಾ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಭೂಮಿ ದೇವರಿಗೆ ದೀಪ ಕೂಡ ಹಚ್ತಾಳೆ. ಅಂತೂ ಮಗು ಮಾಡ್ಕೊಳ್ಳೋಕ್ಕೆ ಒಪ್ಕೊಂಡ್ಳು. ಇನ್ನು ಅಜಿತ್ ಅವರ ಜೊತೆ ಮಾಡಿರ್ತಕ್ಕಂಥ ಮಾತುಗಳಿಗೆ
ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಯಾಕಂತಂದರೆ ಭೂಮಿ ಅಜಿತ್ಗೆ ಪ್ರಪೋಸ್ ಮಾಡ್ತಾಳಾ ಅನ್ನೋದೇ ಒಂದು ಟ್ವಿಸ್ಟ್ ಆಗಿರುತ್ತೆ. ಆ ಟ್ವಿಸ್ಟ್ ಏನು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.